ಸ್ಯಾಂಡಲ್ವುಡ್ ನಟ ನವೀನ್ ಶಂಕರ್ ಅವರಿಗೆ ಇವತ್ತು ಹುಟ್ಟು ಹಬ್ಬದ ಸಂಭ್ರಮ. ಈಗಾಗಲೇ ನೀವು ನೋಡ್ಬೋದು ಬ್ಯಾಕ್ಗ್ರೌಂಡು, ಅವರ ಬ್ಯಾನರ್ ಜೊತೆಗೆ ಕೇಕ್ ಕಟ್ ಕೂಡ ಮಾಡಿದ್ರು ಅವರ ಫ್ಯಾನ್ಸ್ ಜೊತೆಗೆ. ನಿವಾಸದ ಮುಂದೆ ಫ್ಯಾನ್ಸ್ ಜೊತೆ ಇವತ್ತು ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ ಇರೋವಂಥದ್ದು. ಸದ್ಯಕ್ಕೆ ನವೀನ್ ಅವರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಏನು ಅಪ್ಡೇಟ್ಸ್ ಕೊಡ್ತಾರೆ ಸಿನಿಮಾ ಬಗ್ಗೆನೂ ಸಹ ಅವರ ಫ್ಯಾನ್ಸ್ ಕಾಯ್ತಿರೋವಂಥದ್ದು. ಅದಕ್ಕೂ ಮೊದಲು ನವೀನ್ ಅವರೇ, ವಯಸ್ಸಾಯ್ತಾ? ಅಲ್ಲ, ನೀವು ಹಿಂಗೆ ಹೇಳಿದ್ರೆ ಹೆಂಗೆ? ಕೇಳ್ತಾ ಇದ್ದೀನಿ. ಇವಾಗ ಬರ್ತ್ಡೇ ಬಂದ ತಕ್ಷಣ ಒಂದು ನಂಬರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಏನು ಬೇಸರ ಆಗುತ್ತಾ, ಹೇಗೆ? ಇಲ್ಲ, ನಿಮ್ಗೆ ಗೊತ್ತಿಲ್ವಾ, ಆ್ಯಕ್ಟರ್ಸ್ಗೆಲ್ಲ ವಯಸ್ಸಾಗಲ್ಲ ಅಷ್ಟೇ. ಅಷ್ಟೇ ಶಿವಣ್ಣ ನೋಡಿ ಹಿಂಗೆ ಕಾಣ್ತಾರೆ ಇನ್ನು, ಅಲ್ವಾ? ಹಾಗೆ ನಾವು ಟೀನ್ ಯಾವಾಗ ಜಸ್ಟ್ ಮುಗಿಸ್ಕೊಂಬಂದಂಗೆ ಇರುತ್ತೆ. ನಿಮ್ಮ ಏಜ್ ನಾವೇ ಫಿಲ್ಅಪ್ ಮಾಡ್ಕೋಬೇಕು. ಗೂಗಲಲ್ಲೂ ತೋರಿಸಲ್ವಾ ನಿಮ್ಮ ಏಜ್? ಇಲ್ಲ, ಐ ಆಮ್ ಪ್ರಿಟಿ ಮಚ್ ಓಪನ್. ನನಗೆ ಐ ಆಮ್ 88 ಬಾರ್ನ್. ಸೊ ಇವಾಗ ಇದು 36 ಮುಗೀತು. ಇವಾಗ 88 ಬಾರ್ನ್ ಅಂದರೆ 36 ಮುಗೀತು. ಓಕೆ, ನಾನು ಹ್ಯಾಪಿ ಬರ್ಡೇ ಹೇಳೋದೇ ಮರ್ತೋದೆ ನಿಮ್ಮ ಏಜ್ ಆಗುಂಗಲ್ಲಿ. ಹ್ಯಾಪಿಯೆಸ್ಟ್ ಬರ್ಡೇ. ಇನ್ನಷ್ಟು ಪ್ರಾಜೆಕ್ಟ್ಸ್ ನಿಮಗೆ ಅರಸಿ ಬರಲಿ. ಹೀಗೆ ಇದೇ ರೀತಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಕೊಡುಗೆನ ಕೊಡ್ತಾ ಇರಿ. ಇನ್ನಷ್ಟು ಫ್ಯಾನ್ಸ್ ನಿಮಗೆ ಹೆಚ್ಚಾಗ್ತಾ ಹೋಗಲಿ, ಫ್ಯಾನ್ ಫಾಲೋಯಿಂಗ್. ಥ್ಯಾಂಕ್ ಯು ಸೊ ಮಚ್. ನೀವು ಬಂದಿದ್ದೂ ಭಾಳ ಖುಷಿ ಆಯಿತು. ಥ್ಯಾಂಕ್ಸ್ ಅ ಲಾಟ್. ವರ್ಷಕ್ಕೆ ಒಂದು ಸಲ ಬರೋಂತಹ ಈ ಹುಟ್ಟು ಹಬ್ಬ ಎಷ್ಟು ಮೆಮೊರಬಲ್ ನಿಮಗೆ? ಆ್ಯಕ್ಚುಲಿ ಬರ್ಡೇ ಸೆಲೆಬ್ರೇಷನ್ ಅಂತ ಅಂದ್ಕೊಂಡು ನಾವು ಹೈಸ್ಕೂಲಲ್ಲಿ ಇದ್ದಾಗೆಲ್ಲ ಏನೋ ಆಗಿದ್ದು ನೆನಪೇ ಇಲ್ಲ ನಮಗೆ. ಯೂಶ್ವಲಿ ಮಾಡೋಂಗಿಲ್ಲ ಅಲ್ಲಿ. ಹಳ್ಳಿ ಕಡೆ ಎಲ್ಲ ಹೆಂಗಪ್ಪ ಅಂತಂದರೆ ಬರ್ಡೇ ನೆನಪು ಇರೋಂಗಿಲ್ಲ ಅನ್ಕೋತೀನಿ. ಬಿಟ್ರೆ ಅವ್ರ ಗುಡಿಗೆ ಹೋಗಿ ಬಂದಿರ್ತಾರೆ. ಬಿಟ್ಟು ಸೆಲೆಬ್ರೇಷನ್ ಅಂತೇನು ಇರೋದಿಲ್ಲ. ಸೆಲೆಬ್ರೇಷನ್ ಆ್ಯಕ್ಚುಲಿ ಶುರುವಾಗಿದ್ದು ಕಾಲೇಜ್ ಟೈಮಿಗೆ ಬಂದ್ಗಳೇನೆ. ಫ್ರೆಂಡ್ಸ್ ಎಲ್ಲರಿಗೂ ಡೇಟ್ ಆಫ್ ಬರ್ತ್ ಗೊತ್ತಿರೋದೈತಲ್ಲ. ಹಿಂಗಾಗಿ ಅವ್ರು ಬಂದು ರಾತ್ರಿ ಎಬ್ಬಿಸಿ ಒದ್ದು ಎದ್ದೇಳಲಿ ಅಂತಂದು ಕೇಕ್ ಕಟ್ ಮಾಡಿಸಿ ಪಾರ್ಟಿ ಗಿಟ್ಟಿಗಳು ಶುರು ಆಗ್ತವೆ. ಲೇಟ್ರ್ ಆನ್ ಸಿನಿಮಾಗೆ ಬಂದಮೇಲೆ ಆ್ಯಕ್ಚುಲಿ ಇತ್ತೀಚೆಗೆ ಅಂದರೆ ನಮ್ಮ ಕ್ಷೇತ್ರಪತಿ ಸಿನಿಮಾ ಏನು ರಿಲೀಸ್ ಆಯ್ತಲ್ಲ, ಐ ಥಿಂಕ್ ದಟ್ ಇಯರಿಂದ ಮನೆ ಹೊರಗೆ ಈ ಥರ ಸೆಲೆಬ್ರೇಷನ್ಗಳು ಶುರು. ಅದಕ್ಕೂ ಮುಂಚೆ ಮನೆ ಒಳಗಿರ್ತಿದ್ವು ಸೆಲೆಬ್ರೇಷನ್. ಆಮೇಲೆ ಸ್ಪೆಷಲ್ ಅಲ್ಲ ಅಂದರೆ ಅವ್ರು ಬಂದು ಒಬ್ರಿಗಾಗಲೇ ಆ ಸ್ಕೆಚ್ ತಂದು ಕೊಟ್ಟಿದ್ದಾಗಲಿ ಅಥವಾ ಇವ್ರು ಬಂದು ಕೇಕ್ ತಂದಿರೋದಾಗಲಿ. ಆಮೇಲೆ ಒಂದು ಸ್ನೇಹಿತರು ಅವರು ನಮ್ಮ ದಾವಣಗೆರೆಯಿಂದ ಬಂದರೆ ಆ್ಯಕ್ಚುಲಿ ಅದು ಸರ್ಪ್ರೈಸ್. ನಾನು ಒಂದು ಆ ಡಿಸ್ಟೆನ್ಸ್ ಟ್ರಾವೆಲ್ ಮಾಡೋ ಸಮಯ ಎಲ್ಲರಿಗೂ ಮುಖ್ಯ ಆಕೈತಲ್ಲ. ಅವ್ರು ಸಮಯ ಕೊಟ್ಟು ಅಷ್ಟು ಪ್ರೀತಿಯಿಂದ ಬಂದು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಇವತ್ತು ಮತ್ತೆ ವಾಪಸ್ ಹೊರಡ್ತಾರೆ. ಆ ಖುಷಿಗೇನು ಹೇಳೋದು, ಥ್ಯಾಂಕ್ಸ್ ಹೇಳಿದ್ರೆ ಭಾಳ ಕಮ್ಮಿ ಆಕೈತೆ. ಇನ್ನು ಸ್ವಲ್ಪ ಒಳ್ಳೆ ಪಿಕ್ಚರ್ ಮಾಡಬೇಕು. ಅದು ಬಿಟ್ರಪ್ಪ ಅಂದರೆ ಕೊನೆವರೆಗೂ ಅವ್ರ ಜೊತೆ ಪ್ರೀತಿಯಿಂದ ಇರಬೇಕು. ಸೊ ನಿಮ್ಮನ್ನ ಬರ್ಡೇಗೋಸ್ಕರ ನಿಮ್ಮನ್ನು ನೋಡೋಕ್ಕೆ ಊರಿಂದ ಇಲ್ಲಿಗೆ ಬರ್ತಾರೆ. ನೀವು ಯಾವಾಗ ಊರಿಗೆ ಹೋಗ್ತೀರಾ? ಹೋಗ್ತಿರ್ತೇನೆ ನಾನು ಹೋದ್ನೆ ಅಂದರೆ ಎಲ್ಲರೂ ಬೆಟ್ಟಾಗೆ ಬರೋದು. ಅಂದರೆ ಅದು ಒಂದು ಅರ್ಧ ತಾಸು ಇದ್ರೂ ಪರವಾಗಿಲ್ಲ, 1 ತಾಸು ಇದ್ರೂ ಪರವಾಗಿಲ್ಲ. ಅಟ್ಲೀಸ್ಟ್ ಚಹಾ ಕುಡ್ಕೊಂಡಾರು ಬರ್ತೀವಿ ಹೋಗಿ ಬೆಟ್ಟಾಗಿ ಅವ್ರನ್ನ. ಯಾವ್ದಾದ್ರು ಫಂಕ್ಷನ್ಸ್ ಇರ್ತವೆ, ಇಲ್ಲ ಕಾಲೇಜ್ ಫೆಸ್ಟಿವಲ್ಸ್ ಇರ್ತವೆ, ಇಲ್ಲಪ್ಪ ಅಂದ್ರೆ ನಾಡ ಹಬ್ಬಗಳಿರ್ತವೆ, ಜಯಂತಿಗಳಿರ್ತವೆ. ಆ ಥರ ಸ್ಪೆಷಲ್ ಒಕೇಶನ್ ಕರೀತಾರೆ. ಅದು ಬಿಟ್ಟರೆ ಬಂದು ಪಿಕ್ಚರ್ ಶೂಟಿಂಗ್ ಹೋದರೆ ಅಕಸ್ಮಾತ್ ಆ ಕಡೆ ಹೋದ್ರೆ ಹೋಗಿರ್ತೀನಿ. ಬಟ್ ಊರು ಜಾತ್ರೆಗೆ ಮಿಸ್ ಮಾಡೋದಿಲ್ಲ. ಆಮೇಲೆ ದೋಸ್ತರದ್ದು ಆಲ್ಮೋಸ್ಟ್ ಎಲ್ಲರದ್ದು ಮದುವೆ ಮುಗಿಯೋಕ್ಕೆ ಬಂತು. ಸೊ ಎಲ್ಲರದ್ದು ಮದುವೆ ಹೋಗಿರ್ತೀವಿ. ಅದು ಬಿಟ್ರಪ್ಪ ಅಂದರೆ ಈ ರಿಯೂನಿಯನ್ಗಳು ಹಾಕಿರ್ತಾವೆ, ಹೋಗಿರ್ತೀವಿ. ಊರಾಗ ನಮ್ಮ ಊರಾಗ ಇಳ್ಕಲ್ ಏನೇನ್ಸಿಗೆ ಬಂದ್ರಪ್ಪ ಅಂದ್ರೆ ಸಾಲ್ ಡಾಬಾದಾಗೆ ಕುಂದ್ರೋದು. ಹೋಗಿ ಚಹಾ ಕುಡಿಯೋಕ್ಕೂ ಡಾಬಾದಾಗ ಕುಂದ್ರೋದು, ಮಜ್ಜಿಗೆ ಕುಡಿಯೋಕ್ಕೂ ಡಾಬಾದಾಗ, ಊಟಕ್ಕೂ ಡಾಬಾದಾಗ ಕುಂದ್ರೋದು. ಡಾಬಾ ಅದು ಬಿಟ್ರಪ್ಪ ಅಂದ್ರೆ ಇವಾಗ ಕಿರಿಯಾಡ್ ಹೋಟ್ಲ್ ಅಂತ ನಮ್ಮ ದೋಸ್ತನ ಒಂದು ಅದು ನ್ಯಾಷನಲ್ ಚೈನ್ ಅನ್ಸುತ್ತೆ. ಅದು ಜಾಗ ಮಸ್ತ್ ಮಾಡ್ರೆ ಈಗ, ಅಲ್ಲಿ ಹೋಗ್ತೀವಿ. ಕೂದಲು ಹೆಚ್ಚಾಗ್ತಾ ಇದೆ. ಸಲಾರ್ 2ಗೆ ಏನಾದರೂ ಪ್ರಿಪೇರ್ ಆಗ್ತಾ ಇದ್ದೀರಾ, ಹೇಗೆ? ಅಯ್ಯೋ, ಅದು ಒನ್ ಆಫ್ ದ ಬ್ಯೂಟಿಫುಲ್ ಕ್ಯಾರೆಕ್ಟರ್. ನಂಗೆ ಸಿಕ್ಕಂಥ ಒಂದು ಬ್ಯೂಟಿಫುಲ್ ಕ್ಯಾರೆಕ್ಟರ್ ಅದು. ನಾನು ಈಗರ್ಲಿ ವೇಟಿಂಗ್ ಅದಕ್ಕೆ. ಫಸ್ಟ್ ಏನೋ ಇಮಿಡಿಯೇಟ್ ಮಾಡ್ತೀನಿ ಅಂತಂದಿದ್ರು. ಅದಾದಮೇಲೆ ಸರ್ ಪ್ರಶಾಂತ್ ಸರ್ ಎನ್ ಟಿ ಆರ್ದು ಅವ್ರದ್ದು ಸಿನಿಮಾಗ ಶೂಟಿಂಗ್ ಅದನ್ನೇನೋ ಶುರು ಮಾಡಿದ್ರು. ಆಮೇಲೆ ಹೊಂಬಳೆನೇ ಅನೌನ್ಸ್ ಮಾಡುತ್ತಲ್ಲ, ಹೊಂಬಳೆ ಪಿಕ್ಚರ್ಸ್ ಸಲಾರ್ 2 ಮಾಡತ್ತೀವಿ ಅಂತ. ಬಟ್ ಯಾವಾಗಂತ ಇಂಟಿಮೇಷನ್ಸ್ ಕೊಟ್ಟಿಲ್ಲ. ಇವನ್ ನನಗೂ ಆ ಕ್ಯೂರಿಯಾಸಿಟಿ ಹಾಗೆ ಆಯಿತು. ಆಬ್ವಿಯಸ್ಲಿ ಅಲ್ಲ, ಅಂದರೆ ಬಿಕಾಸ್ ಬರೋ ಒಂದು 5-6 ನಿಮಿಷ ಸ್ಪೇಸ್ ಒಳಗೆ ಭಾಳ ಚಂದ ಕಟ್ಕೊಟ್ಟಿದ್ರು. ಅವ್ರ ಪ್ರಾಮಿಸಸ್ ಹಾಗೆ ಇರ್ತವೆ. ಒನ್ಸ್ ಪ್ರಾಮಿಸ್ ಮಾಡಿದ್ರೆ ಅದು ಉಳಿಸ್ಕೋತಾರೆ ಅವರು. ಸೊ
ಹ್ಯಾಪಿ ಆ್ಯಂಡ್ ಈಗರ್ಲಿ ವೇಟಿಂಗ್ ಫಾರ್ ಇಟ್. ಇನ್ನೊಂದು ಕನ್ನಡದಲ್ಲಿ ಶಿವಣ್ಣ ಅವ್ರ ಜೊತೆ ಕೂಡ ಸ್ಕ್ರೀನ್ ಶೇರ್ ಮಾಡ್ತಿದ್ದೀರಾ ಅಂತ ಒಂದು ಮೆಗಾ ಅಪ್ಡೇಟ್ ಇದೆ. ಯಾವಾಗ ಅಫಿಷಿಯಲ್ ಆಗಿ ಹೇಳ್ತೀರಾ? ಯಾವ ಸಿನಿಮಾ, ಟೈಟಲ್ ಏನು, ನಿಮ್ಮ ಪಾತ್ರ ಏನು? ಟೈಟಲ್ ಫಿಕ್ಸ್ ಆಗಿಲ್ಲ. ಆ್ಯಕ್ಚುಲಿ ಒಂದು ಸ್ಕೆಡ್ಯೂಲ್ ಮಾಡ್ರ ಶಿವಣ್ಣ 131 ಅಂತ ಪ್ರಾಜೆಕ್ಟ್ ನೇಮ್ ಮಾಡಿರೋದು. ಈಗ ಅದು ಟೈಟ್ಲ್ ಇನ್ನೂ ಫೈನಲ್ ಮಾಡಿಲ್ಲ. ಕಾರ್ತಿಕ್ ಅಂತ ತಮಿಳ್ ಟೆಕ್ನಿಷಿಯನ್, ಅವರು ಒಂದು ಸಿನಿಮಾ ಮಾಡ್ಯಾರ ತಮಿಳೊಳಗೆ, ಅವರು ಡೈರೆಕ್ಟ್ ಮಾಡತ್ತಾರೆ. ಒಂದು ಪಾತ್ರ ಮಾಡತ್ತೀನಿ, ಒಂದು ಇಂಪಾರ್ಟೆಂಟ್ ಪಾತ್ರ ಮಾಡತ್ತೀನಿ ಅಷ್ಟೇ. ಒಂದು 4 ದಿವಸ ಏನೋ ಶೂಟಿಂಗ್ ಮಾಡಿದ್ವಿ. ಈಗ ನೆಕ್ಸ್ಟ್ ಸ್ಕೆಡ್ಯೂಲ್ ಅವ್ರು ಯಾವಾಗ ಹೇಳ್ತಾರೋ ಕಾದು ನೋಡ್ಬೇಕಂದ್ರೆ ಅಣ್ಣಗೆ ಹುಷಾರಿರಲಿಲ್ಲಲ್ಲ, ಸೊ ಅವ್ರು ವಾಪಸ್ ಬಂದಮೇಲೆ ಮತ್ತೆ ಈಗ ಶುರು ಮಾಡತ್ತಾರೆ ಸ್ಕೆಡ್ಯೂಲ್. ಎಸ್, ಕನ್ನಡ ಚಿತ್ರರಂಗದಲ್ಲಿ ಎಲ್ರಿಗೂ ಒಂದು ರೀತಿ ಡ್ರೀಮ್ ಹೀರೋ, ಡ್ರೀಮ್ ಪ್ರಾಜೆಕ್ಟ್ ಅಂತ ಹೇಳ್ಬೋದು ಶಿವಣ್ಣ ಅವ್ರ ಜೊತೆ ಆ್ಯಕ್ಟ್ ಮಾಡೋದು. ಸೊ ಆ ಒಂದು ಕೆಲಸ ಇರ್ಬೋದು, ಅದೃಷ್ಟ ಇರ್ಬೋದು, ನಿಮಗೆ ಸಿಕ್ಕಿದೆ. ಏನೇನು ಅವಕಾಶಗಳನ್ನು ಬಳಸ್ಕೊತಾ ಇದ್ದೀರಾ ಶಿವಣ್ಣ ಅವ್ರ ಜೊತೆ ಇದ್ದು? ಅಂದರೆ ಇವಾಗ ಆ್ಯಕ್ಟಿಂಗ್ ಇರ್ಬೋದು, ಕಣ್ಣಲ್ಲಿ ಆ್ಯಕ್ಟಿಂಗ್ ಮಾಡ್ತಾರೆ ಅನ್ನೋವಂಥದ್ದು ತುಂಬ ಜನ ಹೇಳೋವಂಥದ್ದು. ಸೊ ನೀವೇನು ಅಬ್ಸರ್ವ್ ಮಾಡಿದ್ರಿ? ಆಬ್ವಿಯಸ್ಲಿ ವೆರಿ ಇಂಟೆನ್ಸ್ ಐಸ್ ಅವ್ರದ್ದು. ಅದ್ರ ತಕ್ಕನಂಗೆ ಡೈಲಾಗ್ ಬೇರೆ ಬರೆದಿದ್ರು ಶ್ರೀನಿ ಲಾಸ್ಟ್ ಪಿಕ್ಚರ್ ಒಳಗೆ, ಗನ್ನಲ್ಲಿ ಎಷ್ಟು ಜನನ. ಸೊ ಆ ಡೈಲಾಗು ಪ್ರಾಪರೇಟಾಗಿ ಓದಿತ್ತು ಅವ್ರಿಗೆ. ನಮ್ಮ ಶೂಟಿಂಗ್ನಾಗ ಆ್ಯಕ್ಚುಲಿ ನಾನು ಅವ್ರ ಜೊತೆ ಶೂಟಿಂಗ್ ಮಾಡಿದ್ದು ಬಿಫೋರ್ ಅವ್ರು US ಹೋಗು ಅವಾಗ ಶೂಟ್ ಮಾಡಿದ್ದು. ಒಂದೇ ಒಂದು ದಿವಸ, ಅದು ಒಂದೇ ಒಂದು ಶಾರ್ಟ್, ನಾವಿಬ್ಬರು ಕಾಂಬಿನೇಷನಲ್ಲಿ ನಂಗೆ ಸಿಕ್ಕಿದ್ದು. ಆ್ಯಂಡ್ ಆನ್ ಸ್ಕ್ರೀನ್ ಮ್ಯಾಗ ಸಣ್ಣರಿದ್ದಾಗಿಂದ ನಾವು ಅವ್ರನ್ನ ನೋಡಿ ಸೆಲೆಬ್ರೇಟ್ ಮಾಡ್ಕೊಂಡು ಖುಷಿ ಪಟ್ಕೊಂಡು ಬಂದಿರ್ತೀವಲ್ಲ. ಸೊ ಆ ಎಕ್ಸೈಟ್ಮೆಂಟ್ ಹಾಗೆ ಉಳ್ಕೊಂಡಿರ್ತದೆ ಅದು. ಅಂದರೆ ಪ್ರತಿ ಸಲ ನೀನು ಇನ್ನೂ 100 ದಿವಸ ಹೋಗಿ ಶೂಟಿಂಗ್ ಮಾಡಿದ್ರು ಕೂಡ ಯು ವಿಲ್ ಸಿ ವಿತ್ ದಟ್ ಎಕ್ಸೈಟ್ಮೆಂಟ್ ಓನ್ಲಿ. ಆ್ಯಂಡ್ ಬೆಸ್ಟ್ ಪಾರ್ಟ್ ಏನಂತಂದರೆ ಶಿವಣ್ಣ ಅವ್ರು ಕೊಡೋ ಮರ್ಯಾದೆ, ಸಣ್ಣರಾಗಲಿ ದೊಡ್ಡರಾಗಲಿ ಎಲ್ಲರನ್ನೂ ಅಷ್ಟೇ ಪ್ರೀತಿಯಿಂದ ಕಾಣಿಸ್ತಾರೆ. ಆಮೇಲೆ ಅವ್ರು ಎಷ್ಟೇ ಬ್ಯುಸಿ ಇದ್ರೂ ಯಾವತ್ತೂ ನನ್ನ ಮುನ್ಸ್ಕೊಂಡಿದ್ದಾಗಲಿ ಹಂಗೆ ನೋಡೇ ಇಲ್ಲ. ಆ್ಯಂಡ್ ಹಿ ವರ್ಕ್ಸ್ ವಿತ್ ಅ ಗ್ರೇಟ್ ಸ್ಪೀಡ್. ನಂಗೆ ಭಾಳ ಜನ ಹೇಳಿದರು ಕೆಲಸ ಮಾಡಿದವರು, ನೀ ಟೆಕ್ ಮೇಲೆ ಟೆಕ್ ಎಲ್ಲ ಹೋಗಿಲ್ಲ ಅವ್ರ ಜೊತೆಗೆ ಅಂದರೆ ಅವರು ಅಷ್ಟು ಸ್ಪೀಡಾಗಿರ್ತಾರೆ ಅಂತಂತ. ಲಕ್ಕಿಲಿ ಅದು ಒಂದು ಸೀನ್ ಒಳಗೆ ಒಂದು ಶಾರ್ಟ್ ಆಗಿದೆ ಅಷ್ಟೇ. ಇನ್ನು ನೆಕ್ಸ್ಟ್ ಎಲ್ಲ ಸ್ಕ್ರೀನ್ ಶೇರ್ ಮಾಡೋ ಅದೃಷ್ಟ ಸಿಗ್ಬೇಕಷ್ಟೇ ಇನ್ಮೇಲೆ. ಐ ಆಮ್ ಹ್ಯಾಪಿ ಆ್ಯಂಡ್ ಎಕ್ಸೈಟೆಡ್ ಲೈಕ್ ಅ ಕಿಡ್. ಸೊ ನವೀನ್ ಅವರ ಪಾತ್ರಕ್ಕೋಸ್ಕರ ಈ ಕೂದಲು ಬಿಟ್ಟಿರೋದು ಅಂತದ, ಅದು ಹೇಗೆ ಸ್ಟೈಲ್ಗ? ಇಲ್ಲ ಎಲ್ಲಿ ಸ್ಟೈಲು. ನನ್ನ ಸ್ಟೈಲ್ ಕ್ವಶನ್ ಅಂತ ಬರೀ ಹೇಳ್ಕೊಳಂಗಿಲ್ಲ. ನಾನು ಭಾಳ ಸಿಂಪಲ್ ಆಗಿರ್ತೀನಿ. ಇದು ಸಲಾರಿಂದ ಶುರು ಆಗಿದ್ದು, ಅಂದರೆ ಕಂಟಿನ್ಯೂಟಿಗೆ ಅಂತ ಬಿಟ್ಟಿದ್ದೆ. ಆಮೇಲೆ ಅದು ಸ್ವಲ್ಪ ಪೋಸ್ಟ್ಪೋನ್ ಆಯ್ತಲ್ಲ, ಅದಾದಮೇಲೆ ಅದೇ ಲುಕ್ಕೇ ಇದಕ್ಕೆ ರಿಟೈನ್ ಮಾಡಿದ್ರು ಶಿವಣ್ಣವ್ರ ಪಿಕ್ಚರ್ಗೆ. ಸೊ ಹಂಗೆ ಕಂಟಿನ್ಯೂ ಆಗುತ್ತೆ ಅಷ್ಟೇ. ಈಗ ನೆಕ್ಸ್ಟ್ ಬರೋ ಸಿನಿಮಾಗೆ ನೆಕ್ಸ್ಟ್ ಒಂದು ಪ್ಲ್ಯಾನ್ ಮಾಡತ್ತೀವಿ. ಒಂದು ಸಿನಿಮಾ ಇನ್ನೂ ರೈಟಿಂಗ್ ಸ್ಟೇಜ್ನಾಗ ಐತೆ, ಅದಕ್ಕೆ ಎಲ್ಲೂ ಹೇಳ್ಕೊಂಡಿಲ್ಲ ಅದನ್ನ. ನಾನು ಮತ್ತು ನಮ್ಮ ಗುಲ್ಟು ಸಿನಿಮಾ ಡೈರೆಕ್ಟರ್ದು. ಸೊ ಅದಕ್ಕೆ ಬೇರೆ ಹೇರ್ ಕಟ್ ಇದೆ, ಅದನ್ನ ಕಟ್ ಮಾಡಿಸ್ಬೇಕು. ಸೊ ನೀವು ಹೇಳಿದ್ರಿ ನಮ್ಮ ಗೆಳೆಯರ ಬಳಗದಲ್ಲಿ ಮದುವೆ ಆಗ್ತಾ ಇದೆ, ಹೋಗ್ತಾ ಇದೆ ಅಂತ. ನಿಮ್ಮ ಗೆಳೆಯರು ಕೇಳ್ತಿಲ್ವಾ ನಿಮಗೆ ನಿಮ್ಮ ಮದುವೆ ಬಗ್ಗೆ? ಅವ್ರು ಕೇಳ್ತಾರೆ. ಅವರು ಮದುವೆ ಬಗ್ಗೆ ಕೇಳೋದಿಲ್ಲ, ಬ್ಯಾಚುಲರ್ಸ್ ಪಾರ್ಟಿ ಬಗ್ಗೆ ಹೇಳ್ತಾರೆ ಅವರು. ಯಾವಾಗ ಬ್ಯಾಚುಲರ್ಸ್ ಪಾರ್ಟಿ ಅಂತ ಅಂದ್ಕೊಂಡು ಆಗೋಣ. ಈಗೀಗ ಮುಗ್ದ ಒಂದಿಷ್ಟು ಮದುವೆ, ಇನ್ನೊಂದೆರಡು ಆಗೋದಿದಾವೆ ಇಂಡಸ್ಟ್ರಿ ಒಳಗೆ. ಅದಾಗಲಿ, ಅದಾದಮೇಲೆ ನಮಗಿನ ದೊಡ್ಡರು ಈಗ ಆಗತ್ತಾರ. ನಮಗೇನಾದರೂ ಕ್ಲೂ ಕೊಡ್ತೀರಾ? ಇಂಡಸ್ಟ್ರಿನಲ್ಲಿರೋರ್ನ ಯಾರಾದರೂ ಮದುವೆ ಆಗ್ತಾ ಇದ್ದೀರಾ? ನನಗೆ ಫಸ್ಟ್ ಗೊತ್ತಾದ ತಕ್ಷಣ ಕ್ಲೂ ಕೊಡ್ತೀನಿ. ಟೈಮ್ ಸಿಗ್ತಿದೆಯಾ ನವೀನ್ ಅವ್ರಿಗೆ ಲವ್ ಮಾಡೋಕ್ಕೆ ಅಂತ? ಪ್ರೀತಿಗೆ ನೋಡಿ, ಎಷ್ಟೇ ಬ್ಯುಸಿ ಆಗಿದ್ರು ಸಮಯ ಅದಕ್ಕೆ ನೀವು ಮಾಡ್ಕೋಬೇಕು ಅಂತಿಲ್ಲ. ನೀವು ಬೀಳ್ಬೇಕಷ್ಟೇ. ಬಿದ್ದಾದ್ಮೇಲೆ ಅದಕ್ಕೆ ಸಮಯ ಅದಾಗದೇ ಆಗುತ್ತದೆ. ಅದಕ್ಕೆ ನೀವು ಏನು ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು ಅಷ್ಟೇ, ಯಾವುದೋ ಒಂದು ದೊಡ್ಡ ಇನ್ಸ್ಟಿಟ್ಯೂಷನ್ ರನ್ ಮಾಡ್ತಿದ್ರು ಅಷ್ಟೇ, ದೊಡ್ಡ ಸೂಪರ್ ಸ್ಟಾರ್ ಆಗಿದ್ರು ಅಷ್ಟೇ, ಯಾವಾಗ ಮನ್ಸೊಳಗೆ ಪ್ರೀತಿ ಹುಡ್ದೈತಿ ಅವಾಗ ಸಮಯ ತನ್ನಿಂದ ತಾನೇ ಆಕೈತಿ. ಅವ್ರಿಗೋಸ್ಕರ ಸಮಯ ಮಾಡ್ಕೊತಾರೆ ಎಲ್ಲರೂ. ಏನು ಕ್ವಾಲಿಟೀಸ್ ಇರಬೇಕು ಅಂತ ನವೀನ್ ಅವ್ರಿಗೆ? ಹುಡುಗಿಯಲ್ಲಿ ಏನು ಕ್ವಾಲಿಟೀಸ್ ಇರಬೇಕು, ಜೊತೆಗೆ ನನ್ನ ಜೀವನ ಸಂಗಾತಿಯಾಗಿ ಬರಬೇಕು ಅನ್ನೋವಂಥವ್ರು ಹೀಗೆ ಇರಬೇಕು ಅನ್ನೋವಂಥದ್ದು ಏನಾದರೂ ಆಸೆ, ಕನಸಿದೆಯಾ? ಬೇಸಿಕ್ ಕ್ವಾಲಿಟೀಸ್ ಅಷ್ಟೇ. ಅಂದರೆ ನೀವು ಇಷ್ಟುದ್ದ ಲಿಸ್ಟ್ ಇಟ್ಕೊಂಡ್ರೆ ಸಿಗಂಗಿಲ್ಲ ಅವು. ಅದು ಯಾವತ್ತೂ ಏನು ಆರಾಮ್ ಇರ್ಬೇಕಷ್ಟೇ. ಜಾಸ್ತಿ ಕಿರಿಕಿರಿ ಮಾಡಬಾರ್ದು. ನಾವು ಕಿರಿಕಿರಿ ಮಾಡೋದಿಲ್ಲ. ಆಮೇಲೆ ನಮಗೆ ಬಳಗ ದೊಡ್ಡದೈತೆ.
ಸೊ ಹಾಂ, ದೊಡ್ಡ ಬಳಗ ಇದ್ದಾಗ ಸ್ನೇಹಿತರು, ಸಂಬಂಧಿಕರು, ಫ್ಯಾನ್ಸು ಯಾರು ಬಂದರೂ ಚೆಂದಾಗಿ ಮಾತಾಡಿಸ್ಬೇಕು. ನಮ್ಮ ಕಡೆ ಹೆಂಗಪ್ಪ ಅಂದ್ರೆ ಮನೆಗೆ ಬಂದರೆ ಚಹಾ ಕುಡಿಸ್ಲಾರ್ದ ಕಳಿಸೋದಿಲ್ಲ. ಸೊ ಹಂಗೆ ಮನೆಗೆ ಬಂದ್ರಪ್ಪ ಅಂತಂದ್ರೆ ಯಾರನ್ನೂ ಚಹಾ ಕುಡಿಸ್ಲಾರ್ದ ಕಳಿಸ್ಬಾರ್ದು. ಸೊ ಎಲ್ಲರನ್ನೂ ಬೇಸಿಕಲಿ ಆ ಒಂದು ಗೌರವ ಮನೋಭಾವ ಇರಬೇಕು, ಚಲೋ ಮನಸ್ಸಿರ್ಬೇಕು, ಹೊಂದಾಣಿಕೆ ಇರಬೇಕು. ಅದು ಅಷ್ಟು ಬಿಟ್ಟು ಬೇರೆ ಏನು ಕೇಳೋಕ್ಕಾಗೈತಿ. ದಿನಕ್ಕೆ ನೀವು ಎಷ್ಟು ಸಲ ಚಹಾ ಕುಡಿತೀರಾ? ನಾ ಈಗ ಕಮ್ಮಿ ಮಾಡ್ಬಿಟ್ಟಿನಿ ಡಯಟ್ ಗೇಟ್ ಅಂದ್ಕೊಂಡು. ಮೊದಲ ಒಂದು 4 ಸರಿ ಕುಡಿತಿದ್ದೆ. ಒಂದು 4 ಸಾಲಿಡ್ಡಾಗಿ 4 ಬಿಸಿದೆ ಅಂದರೆ ಸ್ವಲ್ಪ ನೀರು ಚಹಾ ಇರ್ತೈತೆ, ಅದು ಗಟ್ಟಿ ಚಹಾ ಇರೋದಿಲ್ಲ. ಸೊ ಅದನ್ನು ಕುಡಿತಿದ್ದೆ. ಈಗ ಸ್ವಲ್ಪ ಕಮ್ಮಿ ಆಗೈತಿ. ಈಗ ಸಕ್ಕರೆ ಕಮ್ಮಿ ಆಗೈತಿ. ಕಾಫಿ ಕುಡಿದ್ರೂ ಬ್ಲ್ಯಾಕ್ ಕಾಫಿ ಕುಡಿತೀವಿ, ಇಲ್ಲಾಂದರೆ ವಿತೌಟ್ ಶುಗರ್ ಕುಡಿತೀವಿ. ಚಹಾ ಕುಡಿದ್ರಷ್ಟೇ ಒಂದು ಸ್ವಲ್ಪ ಸಕ್ಕರೆ ಇರಬೇಕು. ಹಂಗಾಗಿ ಚಹಾ ಕುಡಿತೀವಿ. ಯೂಶ್ವಲಿ ಬರ್ತ್ಡೇ ಅಂತ ಹೇಳಿದ ತಕ್ಷಣ ಚಿಕ್ಕವರಿದ್ದಾಗ ತುಂಬ ಎಕ್ಸೈಟ್ಮೆಂಟ್ ಇರ್ತಿತ್ತು. ನಾಳೆ ಬರ್ಡೇ ಅಂದರೆ ಇವತ್ತೆಲ್ಲ ಪ್ರಿಪ್ರೇಷನ್ ಥರ. ದೊಡ್ಡವರಾದ್ಮೇಲೆ ಎಕ್ಸೈಟ್ಮೆಂಟ್ ನಿಮ್ಮಲ್ಲಿ ಇನ್ನೂ ಕ್ಯಾರಿ ಆಗಿದೆಯಾ ಅಂತ? ನಿಜ ಹೇಳ್ಬೇಕು, ನಾನು ಸಣ್ಣ ಹುಡುಗ ಇದ್ದಾಗ ನಂಗೆ ಬರ್ಡೇನೇ ನೆನಪಿಲ್ಲ. ಆ್ಯಕ್ಚುಲಿ ಎಕ್ಸೈಟ್ಮೆಂಟ್ ಇರೋದೆಲ್ಲ ಇವಾಗೇ, ಆಬ್ವಿಯಸ್ಲಿ. ಅವಾಗಿನಗಿಂತ ಇವಾಗಿರೋದು. ಯಾಕಪ್ಪ ಅಂತಂದರೆ ದ ವೇ ದ ಕಮ್, ಅಷ್ಟು ಪ್ರೀತಿಯಿಂದ, ಆಮೇಲೆ ಅಷ್ಟು ಸಮಯ ಮಾಡ್ಕೊಂಡು, ಅಂದರೆ ಅದು ನಿಮ್ಗೆ ಆ್ಯಕ್ಚುಲಿ ನಿಮ್ಮ ಒಳಗಿರೋ ಮುಗ್ಧತೆ ಇನ್ನೂ ಹೆಚ್ಚಿಸುತ್ತದೆ. ಹಾಂ, ಅವ್ರದ್ದೇ ಬರ್ಡೇ ಅಂತ ಅನ್ನೋಂಗೆ ಸೆಲೆಬ್ರೇಟ್ ಮಾಡ್ತಾರೆ. ಅದಾದಮೇಲೆ ಪಿಕ್ಚರ್ಗಳ್ನೂ ಅಷ್ಟೇ. ಸೊ ಅವರು ಈಗ ನೀವು ಎಲ್ಲರೂ ಒಟ್ಟಾಗಿ ಒಂದು ಪ್ರೆಸ್ ಮೀಟ್ ಮಾಡ್ತೀವಿ, ಮೀಡಿಯಾ ಮುಂದೆ ಬಂದು ನಾವು ಪ್ರಮೋಟ್ ಮಾಡ್ತಿರ್ತೀವಿ ಸಿನಿಮಾ. ವಿ ಡೂ ಇಟ್ ಲೈಕ್ ಎ ಜಾಬ್. ಅಂದರೆ ಒಂದು ಕೆಲಸ, ಅಲ್ಲಿ ಪ್ರೀತಿನೂ ಇರುತ್ತೆ. ಬಟ್ ಅವ್ರ ಜಾಬಲ್ಲ, ಅದು ಬರೀ ಪ್ರೀತಿ ಅಷ್ಟೇ. ಆ ಪ್ರೀತಿಗೆ ಮಾಡ್ತಾರಲ್ಲ, ಸೊ ಅದು ಎಕ್ಸೈಟ್ ಮಾಡ್ತಾ ಇರ್ತೈತೆ. ಸೊ ಸಣ್ಣರಿದ್ದಾಗೆ ಅದು ಹೇಳ್ದಲ್ಲ, ನನಗೆ ಸೆಲೆಬ್ರೇಷನ್ ಆಗಿಲ್ಲ. ಭಾಳ ರೇರ್. ಹಳೆ ಫೋಟೋ ತೆಗೆದು ನೋಡಬೇಕು, ಅಪ್ಪರವರು ತೋರಿಸ್ಬೇಕು ಅದನ್ನ. ಅದರ್ವೈಸ್ ಈಗಿಂದೆ ಮೆಮರಿ ಇಲ್ಲ. ಫ್ಯಾನ್ಸ್ ಜೊತೆ ಇನ್ನಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ. ಥ್ಯಾಂಕ್ ಯು ನವೀನ್ ಅವರೇ. ಸೊ ಇದಿಷ್ಟು ನವೀನ್ ಶಂಕರ್ ಅವರ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಕೀರ್ತಿ ಪಾಚಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.